ಆಹಾ, ಮಾತು ಕಲಿಬೇಕು ನೋಡು ನಿನ್ನ ಹತ್ರ. ಅಷ್ಟೆಲ್ಲ ಇದು ಮಾಡವ ಎಂತಕ್ಕೆ ಒಳ ಕೂತ್ಕೊಂಡು ಮಗನ ಹತ್ರ ಇಲ್ಲ ಅಂತ ಎಂತ ಕೇಳ್ಕಳ್ಸಿದ್ದ? ಟಿಲ್ಲರ್ ಕೇಳಕ್ಕೆ ಬಂದಾನೆ, ಆಮೇಲೆ ಊಟಿ ಮಾಡಿಕೊಟ್ರು ದುಡ್ಡು ಕೊಡ್ತಾನೋ ಕೊಡಲ್ಲ, ಅದ್ರ ಬದಲು ನಾನೆಲ್ಲರೂ ದುಡ್ಡು ಕೊಡಲ್ಲೇ ಹೋಗಿ ಊಟಿ ಮಾಡ್ಕೊಳ್ಳೋಣ ಅಂತಾನ. ಮಾತಾಡ್ತಾನೆ ಮತ್ತೆ. ನಿನ್ನ ಬುದ್ಧಿವಂತಿಕೆ ನಂಗೆ ಗೊತ್ತಾಗಲ್ಲ ಅಂತ ಮಾಡ್ದ ಪಾರ್ವತಕ್ಕ. ನೋಡಿ, ನಿಮ್ಮ ರೂಪ ನಿಮ್ಮ ಕಣ್ಣಿದ್ರೇ ನೋಡ್ತಿದ್ದೀರಿ. ನಾನು ಸುಳ್ಳು ಹೇಳಿದ್ರೆ ನಿಮ್ಮ ಮೊಮ್ಮಗನ ಕರೀರಿ, ಅವನ ಹತ್ರ ಕೇಳಿ. ಅವನು ಹೇಳಿ ಸುಳ್ಳನ ಆ ಅಮ್ಮ ಹೇಳ್ತು, ಅಪ್ಪ ಮನೆ ಒಳಗಿಲ್ಲ ಅಂತ ಹೇಳ್ತು ಅಂದ. ನಂಗೆ ಗೊತ್ತ್ರಿ, ಇಷ್ಟೊತ್ತಿಗೆ ಯಾರು ಎಲ್ಲಿಗೂ ಊಟಿಗೆ ಹೋಗಲ್ಲ, ನಾನಲ್ಲಿ ಅದೇ ದಾರಿಲೇ ಬಂದೀನಿ. ಹಂಗಾಗಿ ನಾನು ಪಟ್ಟು ಹಿಡಿದು ನಿಂತೆ ಇಲ್ಲಿ ಮನೆ ಒಳಗೆ. ಅದನ್ನೇ ನಿನ್ನಪ್ಪ ಹೋಗಿ ಕರಿ ಅಂತ. ಆಮೇಲೆ ನಿಮ್ಮನ್ನು ಬಂದು ಕಳಿಸ್ಯಾರೆ, ನೀವು ಬಂದ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ದೀರಿ, ನೀವು ಸುಳ್ಳು ಹೇಳ್ತಿದ್ದೀರಿ. ಗುಂಡಪ್ಪಣ್ಣ, ಏನಾಯ್ತು ಅಂತ ಗೊತ್ತಿಲ್ಲದೆ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವೇ ಏನೇನೋ ತಿಳ್ಕೊಂಡು ಮಾತಾಡಬೇಡಿ. ಪೊಳ್ಳು ಬಂದು ಹೇಳಿದ್ದು ಹೌದು, ಇಲ್ಲ ಅಪ್ಪ ಅಂತ. ಅವನಿಗೆ ಹೇಳು ಅಂತ ಹೇಳಿದ್ದು ನಾನೇಯ, ನಂಗೆ ಹೇಳಿದ್ದು ಇವರೇಯ. ಎಲ್ಲದೂ ಹೌದು, ಆದರೆ ಇಲ್ಲಿ ಬಂದು ನಿಂತಿದ್ದು ನೀವು ಅಂತ ಮಾತ್ರ ಗೊತ್ತಿಲ್ಲ. ಯಾರೋ ಹಿಂಗೆ ಊಟಿ ಕರಿಯಕ್ಕೆ ಬರ್ತಾರೆ, ನಾನು ಕಡಿಕೆ ಹೋಗೋಕ್ಕಾಗಲ್ಲ ಬರೋಲ್ಲ ಅಂತ ಹೇಳಿದ್ರೆ ನಿಷ್ಠೂರ ಆದಂಗೆ ಆಗ್ತದೆ ಮರತಿ, ಬೇಡ ಒಂಚೂರು ಹೇಳಲ್ಲಿ ಪುಳ್ಳು ಹತ್ರ ಮನೇಲಿ ಇಲ್ಲ ಅಂತ ಹೇಳೋ ಅಂದರು. ಆದರೂ ನಾನು ಹೇಳಿನಿ ಬೇಡ, ಸುಳ್ಳು ಹೇಳೋದು ಬೇಡ ಅಂತ. ಮತ್ತೆ ನಂಗೆ ಸಾಧ್ಯ ಇಲ್ಲ ಅಂದ್ರಲ್ಲ ಅಂಥೇಳಿ ನಾ ಪುಳ್ಳು ಹತ್ರ ಹೇಳಿದ್ದು ಹೌದು. ಅವನು ಬಂದು ಹೇಳಿದ್ದದು, ಅವನು ನೀವು ಅಂತ ಹೇಳಲ್ಲ ಅಲ್ಲ, ಅವನದು ತಪ್ಪಿಲ್ಲ. ಯಾಕಂದ್ರೆ ಅವ್ನು ಹೇಳೋಷ್ಟು ಅವಕಾಶನೇ ಕೊಡಲ. ಅವಿಲ್ಲೇ ಹೊರಗಡೆ ಮಾತಾಡಿದ್ದು ಕೇಳಿಸಿತ್ತಾ, ಆವಾಗಲೇ ನಾನು ಹೊರಗೆ ಬಂದು ಹೇಳಿದೆ ಹಿಂಗೆ ಇಲ್ಲ ಅಂತ ಹೇಳು ಅಂತ. ಆಗಿದ್ದಿಷ್ಟೇಯ. ನೀವು ಮನೆ ಬಾಗಿಲಿಗೆ ಬಂದಾಗ ಮನೆ ಒಳಗೆ ಇದ್ಕೊಂಡು ಇಲ್ಲ ಅಂತ ಹೇಳೋಂಥದ್ದು ಏನು ನೋಡೋಣ. ಯಾಕೆ ಅಷ್ಟು ನಿಷ್ಠುರಾಗಿ ಯಾಕೆ ಯೋಚನೆ ಮಾಡ್ತೀರಿ ಗುಂಡಪ್ಪಣ್ಣ? ಒಂದು ಮನೆ ಮಕ್ಕಳಂಗೆ ಇದ್ದರಿಗೆ ನಿಮಗೆ ಆಗಿದ್ದೆ ಅಂತ ಹಂಗಾರೆ? ಫಸ್ಟ್ ನೀನು ಸುಮ್ಮನಿರೋ. ಗಂಡನ್ ಎಡಕ್ಕಿಟ್ಟು ಬಲಕ್ಕೆ ಬತ್ತೀಯ ನೀನು. ಹಿಂಗಿದ್ ಮೆತ್ತಗಿನ ಮಾತಾಡೋದ್ರಲ್ಲಿ ನಾನು ನಿನ್ನ ಹತ್ರ ಏನಾರು ಕೇಳಣ್ಣ? ಪಾಪಣ್ಣನ ಹತ್ರ ಮಾತಾಡಕ್ಕೆ ಬಂದೀನಿ, ಅವನ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ ನಾನು. ನಿನಗೆ ಬೇಡ ಮಧ್ಯ ಮಾತು. ಫುಲ್ಲು ಮಾತಾಡಿದ್ ಕೇಂಡದ ನಿಮ್ಗೆ, ನಾನು ಮಾತಾಡಿದ್ ಕೇಳಲ್ಲ. ಯಾರ ಕಿವಿಗೆ ಹೂ ಬಿಡಕ್ ನೋಡ್ತೀರಿ? ನಿಧಾನದಿಂದ ಮಾತಾಡೋಷ್ಟೊತ್ತು ಮಾತಾಡೋದು ಗುಂಡಪ್ಪಣ್ಣ. ಇದ್ದಿದ್ದು ಏನು ಅಂತ ಸತ್ಯ ಹೇಳಿನೆ. ಇನ್ನು ನಮ್ಗೆ ಇನ್ಯಾವ ಥರ ಅದನ್ನು ಇದು ಮಾಡೋಕ್ಕಾಗಲ್ಲ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಯ್ಯೋ ದೇವ್ರೆ, ನಿಮ್ಗೆ ಮನಸ್ಸೇ ಸರಿ ಇಲ್ಲದೆ ಬೇರೆಯವ್ರ ಬಗ್ಗೆ ಬರೀ ಬ್ಯಾಡ್ದಿದ್ನೇ ಆಲೋಚನೆ ಮಾಡ್ತಾ ಇದ್ರೆ ನಾವೇನು ಮಾಡೋಕ್ಕತ್ತದೆ? ಮಾತಾಡಿ. ನಿನ್ನ ಹತ್ರ ಮಾತಾಡಕ್ಕೆ ಬರಲ್ಲ, ಪಾಪಣ್ಣನ ಹತ್ರ ಆದರೆ ಪಾಪಣ್ಣ ಬೇರೆ ಯಾರು ಅಲ್ಲ, ನನ್ನ ಗಂಡ ಅವರು. ನಿನ್ನ ಗಂಡ ಆದ್ರೆ ನಿಮ್ಮ ಮನೆಯಲ್ಲಿ ಜೋಪಾನ ಮಾಡಿ ಇಟ್ಕ. ಬೇರೆಯವ್ರ ಮನೆ ಸುದ್ದಿಗೆ ಹೇಳಕ್ಕೆ, ಬೇರೆಯವ್ರ ಮನೆಗೆ ಹೋಗಿ ಎಂತಾರು ಚಾಡಿ ಹಚ್ಕೊಡಕ್ಕೆ ಅದನ್ನೆಲ್ಲ ಬೇಡ ಅಂತ ಹೇಳು. ಗಂಡ ಅಂತ ಹೇಳ್ದಷ್ಟು ಸುಲಭ ಅಲ್ಲ. ಗಂಡ ಏನ್ ಮಾಡ್ತಾನೆ ಅಂತಾನು ಒಂಚೂರು ಗೊತ್ತಿರ್ಬೇಕಾಗ್ತದೆ. ನೀವು ಎಷ್ಟು ಮಾಡೋ ಕೆಲಸ ಪೂರ್ತಿ ನಿಮ್ಮ ಹೆಂಡತಿಗೆ ಹೇಳಿ ಮಾಡ್ತೀರಿ? ನೀವೆಷ್ಟು ನಿಮ್ಮ ಹೆಂಡತಿ ಹೇಳ್ದಂಗೆ ಕೇಳ್ತೀರಿ? ಬೇರೆಯವ್ರ ಮನೆಗೆ ಹೇಳ್ದಂಗೆ ಅಲ್ಲ. ನಿಮ್ಮ ಕಾಲು ಬಿಡ ಫಸ್ಟ್ ನೋಡ್ಕೊಳ್ಳಿ. ಎಷ್ಟು ನಿಧಾನದಿಂದ ಮಾತಾಡ್ತಿದ್ದೀನಿ, ದೊಡ್ಡವರು ಅಂತ ಗೌರವ ಕೊಟ್ಟು ಮತ್ತೆ ಅದೇ ಥರನೇ ಮಾತಾಡ್ತಿದ್ದೀರಿ ನೀವಲ್ಲ? ಸರ್ರ, ಒಳಗೆ ಹೋಗು, ಒಳಗೆ ಹೋಗು ಅಂತ ಹೇಳ್ದನೇ ಇಲ್ಲ. ಅಲ್ಲ, ಸುಮ್ಮನೆ ಈ ಥರ ಮಾತಾಡ್ತಿದ್ರೆ ನಾ ಎಂತ ಹೇಳಿದೆ? ಅಮ್ಮ, ನೀ ಸುಮ್ಮನಿರು. ಶಾರದೆ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ಸರಿಯಾಗೇ ಹೇಳ್ತಾ ಇದೆ. ಅದು ಹೇಳಿದ್ದು ಹೌದು, ಒಂದು ಮಾತು ಅದರಲ್ಲಿ ಸುಳ್ಳಿಲ್ಲ. ನಾ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬಂದು ಪ್ರಮಾಣ ಮಾಡ್ತೀನಿ, ಹೊರಗಡೆ ಬಂದು ನಿಂತಿದ್ದು ಇವರು ಅಂತ ನನಗೆ ಗೊತ್ತಿರಲಿಲ್ಲ. ನಾನೇ ಎದ್ದು ಬತ್ತಿದ್ದೆ. ಹಾಗೆ ಹೇಳ್ದಮಾಗಿದ್ರೆ ನನಗೆ ಇದ್ಲಗಡೆ ಬಾಗಿಲಲ್ಲೇ ಹೋಗೋಕ್ಕಾಗ್ತಿರಲ್ಲ. ಈಗ ಎಂತಕ್ಕೆ ಎದುರಿಗೆ ಬತ್ತಿದ್ದೆ ನೋಡೋಣ ಹೇಳು. ನೀ ಬಂದು ಹೇಳ್ದು ಕೂಡಲೇ ನಾ ಎದ್ದು ಬಂದೇ ಇಲ್ಲ. ಗುಂಡಪ್ಪಣ್ಣ ಅಂತ ಗೊತ್ತಾದ ಕೂಡಲೇ ಎಂತ ಇವರು ಬಂದರೆ ಕದ್ದಡ್ಕಿಣಂಥದ್ದು ಏನಾಗಿದೆ? ಏನು ಇವ್ರ ಮನೆ ಕೊಳು ಮಾಡಿನ ನಾನು? ಏನು ಯಾರ ಹತ್ರ ಎಂತ ಹೇಳಕ್ಕೆ ಹೋಗಿನಿ? ಯಾವನ ಏನು ಹಚ್ಚಾಕ್ ಕೊಡ್ತಾನೆ ಅಂತ ಹೇಳಿ ಇಲ್ಲಿ ಬಂದರೆ ಅದೇಯ, ಏನು ಸಾಲ ಕೊಟ್ಟಾರ ಕೇಳಕ್ಕೆ ಬರ್ತಾರಲ್ಲ ಹಂಗೆ ಅವರನ್ನು ಸ್ವಲ್ಪ ನಿಧಾನದಿಂದ ಮಾತಾಡ್ತಾರೆ. ಪಾರ್ವತಕ್ಕ, ನಿಮ್ಮ ಸೊಸೆನ ಎಲ್ಲಿರ್ಬೇಕೋ ಅಲ್ಲಿ ಇರಕ್ಕೆ ಹೇಳಿ. ನನ್ನ ಮತ್ತೆ ಸಿಟ್ಟು ನತ್ತಿಗೇರ್ಸೋದು ಬೇಡ. ಅಲ್ಲೇ ಇದ್ದೀನ್ರಿ ನಾನು, ಅಲ್ಲೇ ಇದ್ದೀನಿ. ನಿಮ್ಮ ಹೆಂಡತಿನ ಮೂಲೆ ಕೂರ್ಸ್ದಂಗೆ ಅಂತ ಲೆಕ್ಕ ಹಾಕ್ಬಿಡಿ ನೀವು. ಶಾರದಾ, ಒಂದು ಸತಿ ಹೇಳಿ ಕಿವಿ ಕೇಳಲ್ಲ, ಹೋದ ಒಳಗೆ. ನೀವೊಬ್ಬರು ಅಮ್ಮ, ತಪ್ಪು ಹೇಳಿದ್ರು ಬೈತೀರಿ, ಸರಿ ಹೇಳಿದ್ರು ಬೈತೀರಿ. ಹಿಂಗಿದ್ದು ಹಂಬಾಗಿ ತೋರಿಸಿ ಆ ಹೆಂಡತಿನಷ್ಟು ಗೋಳು ಬರ್ಸೋದು. ಅಲೇಸಿದ್ರನ್ರಿ ಪಾರ್ವತಕ್ಕ? ಅಲೇಸಿದ್ರಾ? ನಿಮ್ಮ ಸೊಸೆ ಏನು ಮಾತಾಡಿ ಹೋತು ಅಲೇಸಿದ್ರಾ ನೀವು?
ಹೆಂಡ್ತಿನ ಗೋಳ್ ಬರ್ಸೋದಂತೆ. ಎಂತ ಹೆಂಡ್ತಿನ ಗೋಳ್ ಬರ್ಸದ್ರಿ ನಾನು? ಯಾವತ್ತು ಬಂದದ್ರಿ ನಿಮ್ಮನಿಗೆ ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಅಂತ ನಿಮ್ಮನೆ ಬಾಗ್ಲಿಗೆ ಯಾವತ್ತಾರು ಬಂದದ? ಹೆಂಡತಿ ಮಕ್ಳನ್ನ ಸಾಕ್ತ ಯಾರು ಬಂದಾರನ್ರಿ? ನಮ್ಮನೆಯಿಂದ ಯಾರು ಬಂದಾರ ನಿಮ್ಮನಿಗೆ? ನಿಮ್ಮನೇಲಿ ಯಾರು ಸಾಕಿರಾ? ಏನ್ ಗೋಳ್ ಬರ್ಸಿನಿ ನಾನು? ನಮ್ಮನೆ ಗಂಡ ಹೆಂಡತಿ ವಿಚಾರ ನಮ್ಮೊಳಗೆ ಇರ್ತದೆ. ಮೂರನೇರಿಗೆ ಯಾಕೆ ಬೇಕ್ರಿ ಅದ್ರ ಸುದ್ದಿ? ಗುಂಡಪ್ಪಣ್ಣ, ಈಚೆ ಕುತ್ಕೊಳ್ಳಿ ಬಲ್ಲಿ, ಈಚೆ ಕುತ್ಕೊಳ್ಳಿ ಬಲ್ಲಿ ಪುಣ್ಯಾತ್ಮ. ಯಾಕೆ ಹಿಂಗೆ ಮಾಡ್ತೀರಿ? ಎಷ್ಟೋ ದಿವಸ ಹೇಳಿದ್ರೆ ನಿಮ್ಮ ತಾಯಿ ಸತ್ದಿಂದಲೇ ನಮ್ಮ ತಾಯಿ ಸಮ ಇದ್ದೀರಿ ನೀವು ಅಂತ. ಆ ಒಂದು ಗೌರವ ಇರೋದೇ ಹೋದಾದ್ರೆ ನೀವು ಬಂದು ಈಚೆ ಕುತ್ಕೊಳ್ಳಿ. ಯಾವುದು ಏನು ಎತ್ತ ಅಂತ ನಿಧಾನ ಮಾತಾಡೋಣ. ಸುಮ್ಮನಿರಮ್ಮ ನೀನು. ಅಷ್ಟೊತ್ತಿಂದ ಹೇಳ್ತಿದ್ದೀವಿ ಅವ್ರಿಗೆ ಕೂರಕ್ಕಾಗಲ್ಲ, ಅಷ್ಟು ಕೂರಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನೀನೇನು ಅಷ್ಟು ಒತ್ತಾಯ ಮಾಡೋದ? ನಿನಗೇನು ಮಕ್ಕಳಿಲ್ಲ? ಯಾರ್ಯಾರಿಗೋ ಹೋಗ್ಕೊಂಡು ನಿಮ್ಮ ತಾಯಿ ಸಮಾನ ಹಂಗೆ ಹಿಂಗೆ ಅಂತ ಹೇಳಕ್ಕೆ ಆ ಗೌರವ ಇಟ್ಕೊಂಡರ ಹತ್ರ ಮಾತ್ರ ಹೇಳ್ಬೇಕದನ್ನು. ಸುಕ್ಕ ಸುಮ್ಮನೆ ಬೆಳಗ ಮುಂಚೆ ಮನೆ ಬಾಗ್ಲಿಗೆ ಬಂದ್ಕೊಂಡು ಈ ಥರ ಮಾತಾಡ್ತಾ ಇದಾರಲ್ಲ, ಇವ್ರು ಸುದ್ದಿನೇ ಬೇಡ ಅಂತ ನಮ್ಮ ಪಾಡಿಗೆ ನಾವು ಇದ್ದೀವಿ. ಆದರೂ ಬಂದ್ಕೊಂಡು ಕಾಲು ಕಿದ್ರಕೊಂಡು ಜಗಳ ಮಾಡಿದ್ರೆ ನಾ ಎಂತ ಮಾಡೋಕ್ಕತ್ತದೆ? ಶಾರದ್ ಹೇಳಿದ್ದೇನೆ ಸುಳ್ಳ? ಏನು ನಾ ಏನು ಸಾಲ ತಂದೇನ ಇವ್ರ ಮನೇಲಿ? ಹೆಂಡತಿ ಹೇಳಾತು, ನಿಂಗೆ ಮತ್ತೊಂದು ಸತಿ ಹೇಳ್ಬೇಕಣ್ಣ. ಈಗ ಯಾರಿಗೆ ಯಾರಿಗಷ್ಟು ದನಿ ಎತ್ತರಿಸಿ ಮಾತಾಡ್ತಿದೆಯಲ್ಲ? ಯಾರೀಗ ವಯಸ್ಸಲ್ಲಿ ನಿನ್ಗಿಂತ ಹಿರಿದಾಗಿದ್ದರು ಅನ್ನೋದನ್ನು ಮರ್ತೇ ಬಿಟ್ಟ? ಏನೋ ಒಂದು ಮಾತು ಬರ್ತದೆ ಹೋಗ್ತದೆ, ಸ್ವಲ್ಪ ನಿಧಾನದಿಂದ ಇದು ಮಾಡು ನೋಡೋಣ ಏನಾಗ್ತದೆ. ನಾ ಇಲ್ಲಿ ಮಾತಾಡಕ್ಕೆ ನಿಂತಿನೇ ಇಲ್ಲ. ನಿನ್ನ ಯಾರು ಅಷ್ಟು ಮಾತಾಡಕ್ಕೆ ಹೇಳಿದ್ದ? ನೀವು ಹೋಗಿ ನಿಮ್ಮ ಕೆಲಸ ಏನದೆ ನೋಡ್ಕೆ ಹೋಗ. ಬೇಡ ಪಾರ್ವತಕ್ಕ, ಅವ್ನು ಹೋಗೋದು ಬೇಡ. ಅವ ಇಲ್ಲಿ ಇರ್ಬೇಕು, ಅವನ ಹತ್ರನೇ ಮಾತಾಡಕ್ ಬಂದಿದ್ದು. ಹಾಂ ಹೇಳಿ ಗುಂಡಪ್ಪಣ್ಣ, ಎಂತ ಮಾತಾಡ್ಬೇಕು? ಎಂತ ಮಾತಾಡ್ಬೇಕು ನೋಡೋಣ ಹೇಳಿ. ನಿಮ್ಮದೇ ಆಗಲಿ ಮಾರ, ಹೇಳಿ ಎಂತ ಮಾತಾಡ್ಬೇಕು? ಅಂಥದ್ದು ಏನು ಮಾಡೇನು ನನ್ನ ಮಗ? ಏನು ಮಾಡನೆ ಅವನ ಹತ್ರನೇ ಕೇಳಿ ಆಚೆಗೆ ಹೋದ್ಮೇಲೆ ಹೇಳ್ತಾನೆ. ನಾನು ಇಷ್ಟು ದಿವಸ ಸುಮ್ಮನೆ ಇದ್ದೆ ಪಾರ್ವತಕ್ಕ. ಮೊನ್ನೆ ನೀವು ನಮ್ಮ ಮನೆಗೆ ಬಂದಾಗ್ಲೂ ನಾನು ಏನು ಸುದ್ದಿ ಸುಲಕ್ ಹೇಳಲ್ಲ. ಬೇಡ ನೋಡೋಣ, ಅವ್ರು ಅದಾರಲ್ಲ, ನಂಗೇನು ಆಗ್ತದ ಆಗಲ್ಲ ಈ ಜೀವನದಲ್ಲಿ, ಏನು ಇವ್ರನ್ನ ನಂಬ್ಕೊಂಡೇ ಹುಟ್ಟಿನ ನಾನು? ಇವ್ರು ಹುಟ್ಬೇಕಾದ್ರೆ ಮುಂಚೆ ಹುಟ್ದವ ನಾನು? ಅಲ್ಲಿ ತನಕ ನಾನು ಜೀವನ ಮಾಡ್ಕೊಂಡು ಬರ್ಲನೋ? ಏನೋ ಒಟ್ಟಿಗೆ ಇದ್ರಲ್ಲ ಅಂತ ಹೋತಾ ಬಂದ್ರು. ಇಬ್ರದ್ದು ಏನು ಭಾಳ ನಾಟಕ ಅಪ್ಪ. ಅವ್ರಿಬ್ರಿಗೆ ಇಬ್ಬರೇ ಒಟ್ಟಿಗೆ ಹೋಗೋದು, ಇಬ್ಬರೇ ಒಟ್ಟಿಗೆ ಮಾತಾಡೋದು. ನಾನು ಏನು ಎತ್ತ ಅಂತ ಕೇಳ್ತಿರ್ಲಿಲ್ಲ. ಬೇಡ, ನನ್ನಷ್ಟಕ್ಕೆ ನಾನಿದ್ದೆ. ಶೇಖರ ಇದ್ರು, ಅವ್ರ ಜೊತೆ ಹೋಗ್ತಿದ್ದೆ ಬರ್ತಿದ್ದೆ. ಅಲ್ಲಿಗೂ ಇವರಿಗೆ ಹೊಟ್ಟೆ ಕಿಚ್ಚಾಗಿ ಯಾರೋ ಒಬ್ಬನ ಜೊತೆ ಅದನ್ನೇ ಅಂತ ಹೇಳಿ ಹೋಗಿ ಅವ್ರ ಹೆಂಡತಿ ಹತ್ರ ಹೇಳ್ಯಾರಲ್ಲ. ಇವ್ ಹೇಳೇನ ಇವನು ಹೆಂಡತಿ ಹೋಗಿ ಹೇಳ್ಯಾರ ಯಾರಂತ ಗೊತ್ತಿಲ್ಲ. ಅಂತೂ ನಿಮ್ಮ ಮನೇಲೇ ಯಾರೋ ಹೋಗಿ ಹೇಳ್ಯಾರೆ, ಮನೇಲಿ ಭಾಳ ಗಲಾಟೆ ಮಾಡ್ತಾರೆ ಹಂಗೆ ಹಿಂಗೆ, ನೀವು ನಿನ್ನ ಗಂಡ ಕುಡಿಸಿ ಗುಂಡಪ್ಪಣ್ಣನ ಹಾಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಬುದ್ಧಿ ಹೇಳು. ಯಾ ಹಿಂಗ್ಸು ಸುಮ್ಮನಿರ್ತದ್ರಿ? ಆದ್ರೆ ಗಂಡನ ಸುದ್ದಿ ಯಾರು ಬಂದು ಹಂಗೆ ಹೇಳ್ತಾ ಇದ್ರೆ ಯಾ ಹಿಂಗೆ ಸುಮ್ಮನಿರ್ತದೆ? ಹೇಳಿ ನೋಡೋಣ ನೀವು. ಇವ್ರಿಗೆ ಎಂತಕ್ಕೆ ಬೇಕು ಬೇರೆಯವ್ರ ಮನೆ ವಿಚಾರ? ಏನು ಗೋಳ್ ಬರ್ಸಿನಿ ನಾನು ಮನೇಲಿ? ಓ, ಶೇಖರನ ಹೆಂಡತಿ ಸುಮ್ಮನಿರಂಗಿಲ್ಲ. ಯಾರು ಅದ್ರ ಗಂಡನ ಸುದ್ದಿ ಹೇಳಿದ್ರೆ ಅದ್ಯಾಕೆ ಸುಮ್ಮನಿರ್ತದೆ? ಬಂದು ಮಾತಾಡ್ಬೋದು ಎದುರ ನಿಂತು. ಶಾರದ ಮಾತಾಡಂಗಿಲ್ಲ, ಯಾಕಂದ್ರೆ ಅದು ಪಾಪಣ್ಣನ ಹೆಂಡತಿ ಅಲ್ಲ. ಅಲ್ಲ, ನಿಮ್ಮ ಸೊಸೆನ ಎಲ್ಲಿರ್ಬೇಕೋ ಅಲ್ಲಿರಕ್ಕೆ ಹೇಳಿ ಅಂತೀರಿ. ಅದು ಮಾಡದೆ ಇತ್ತು ತಪ್ಪಿಗೆ. ನಿಮಗೆ ಯಾರು ಹೇಳಿದ್ದೋ? ನಾನು ಶಾರದನ ಹೋಗಿ ಹೇಳಿವೆ ಅಂತ ಯಾರು ಹೇಳಿದ್ದ? ಅವನ ಮುಖನೇ ನೋಡಲ್ಲ ನಾನು. ಆ ಹಿಂಗ್ಸಿನ ಹತ್ರನೂ ಮಾತಾಡಲ್ಲ ನಾನು ಯಾವತ್ತೂ. ನಮ್ಮನೇಲಿ ಯಾರೂ ಮಾತಾಡಲ್ಲ. ಬರ್ತೀರಾ ದೇವಸ್ಥಾನಕ್ಕೆ ಬರ್ತೀರನ್ರಿ? ನನಗೆ ಬೇರೆ ಮಾರ್ಗ ಇಲ್ಲದೆ ಇದನ್ನು ಹೇಳ್ತಿದ್ದೀನಿ. ಕರೀರಿ ಅದನ್ನು, ಹೇಳಿ ಹಂಗಾರೆ ನಮ್ಮನೇಲಿ ಯಾರು ಹೇಳಿವೆ ಅದ್ರ ಹತ್ರ ಅಂತ ಹೇಳಿ. ಪಾಪ ನಾನು ಕೆಲಸ ಮಾಡು, ಇವತ್ತು ಹೊತ್ತುಣಿಕೆ ಕೆಮ್ಮು ಹೊತ್ತುಣಿಕೆ ಹೋಗ್ಬೇಕು ಊಟಿಗೆ ಅಂತಿದ್ದಲ್ಲ, ಹೋಗು ಹೋಗಿ. ಏನು ಅವ್ರೊಂದು ಮಾತು ಆಡಿದ್ರೆ ಆಡಲಿ, ಏನೋ ತಪ್ಪು ತಿಳುವಳಿಕೆ ಆಗಿದೆ, ನಿನ್ಗಿಂತ ಹಿರಿದಾಗಿದ್ದಾರೆ, ಅಣ್ಣಿದ್ದಂಗೆ ಅದಾರೆ, ಅಣ್ಣೇ ಹೇಳ್ದ ಅಂತ ಅನ್ಕ. ನೀ ಹೋಗಿ ನಿನ್ನ ಕೆಲ್ಸಕ್ಕೆ ನೀನು ಹೋಗು, ಹೇಳ್ತೀನಿ. ನೀನೊಬ್ಳು ಅಮ್ಮ, ಯಾವಾಗಲೂ ನನ್ನೇ ಬಾಯಿ ಮುಚ್ಚಕ್ಕೆ ನೋಡ್ತೀಯ. ಗುಂಡಪ್ಪಣ್ಣ, ನೀವು ಬಲ್ಲಿ, ಈಚೆಗೆ ಬಲ್ಲಿ, ಹೇಳ್ತೀನಿ. ಯಾರ ಕಣ್ಣಲ್ಲಿತ್ತ ಯಾರ ಬಾಯಲ್ಲಿತ್ತ ಮರ ಈ ಥರ ಹಾಕಿ ಕೂತದೆ. ಬಲ್ಲಿ, ನನ್ನ ಮೇಲೆ ಒಂದು ಚೂರಾರ ಗೌರವ ಇರೋದೇ ಹೋದಾದ್ರೆ ಬಲ್ಲಿ, ಈಚೆ ಕೂತ್ಕೊಳ್ಳಿ ಬಲ್ಲಿ. ಬಲ್ರಿ ಗುಂಡಪ್ಪಣ್ಣ. ಪಾರ್ವತಕ್ಕ, ನೀವು ಬೇಜಾರು ಮಾಡ್ಕಿಬೇಡಿ. ನನಗೂ ಭಾಳ ಬೇಜಾರಾಗಿದ್ರಿ. ನಾನು ಹಂಗಾರೆ ಊರು ಮನೆಯಲ್ಲಿ ಯಾವ ಜನರ ಹತ್ರನೂ ಮಾತಾಡಂಗೆ ಇಲ್ಲ, ಒಬ್ಬನೇ ಇರ್ಬೇಕನ್ರಿ. ಅವರಿಬ್ಬರದ್ದು ಅದೇ ಹುನ್ನಾರ, ಊರಲ್ಲಿ ಯಾರು ಸಿಗಬಾರ್ದು ಹಂಗೆ ಮಾಡಿಬಿಡ್ಬೇಕು ಅಂತ. ರಘುವೀರಣ್ಣ ಎಲ್ಲರೂ ಒಂದು ಸ್ವಲ್ಪ ಮಾತಾಡ್ತಿದ್ರು, ಅವರು ಈಗ ಜಾಸ್ತಿ ಮಾತಾಡಲ್ಲ ನನ್ನ ಹತ್ರ. ಆ ಪ್ರಭಾಕರ್ ನೋಡ್ತೀನಿ, ಅವ ನನ್ನ ಕಂಡ್ರೆ ಅಡ್ಮರೆ ಹಾಕೊಂಡು ಹೋದಂಗೆ ಹೋತಾನೆ, ಮಾತೇ ಆಡಲ್ಲ.
ಇದನ್ನೆಲ್ಲ ಯಾರು ಮಾಡಿದ್ದು ಹೇಳಿ? ಊರಲ್ಲಿ ಹಿಂಗಿರಲ್ಲ. ನಾನು ಹೆಂಗಿದ್ದೆ ಅಂತ ನಿಮಗೆ ಗೊತ್ತಲ್ಲ. ಗೊತ್ತ್ರಿ ಗುಂಡಪ್ಪಣ್ಣ, ಗೊತ್ತು. ನಾನೇನಲ್ಲ ಅಂತ ಹೇಳ್ದನ? ನಿಮಗೆ ಏನೋ ಸ್ವಲ್ಪ ತಿಳುವಳಿಕೆ ಆಗಿದೆ. ನಾವು ಯಾರೂ ಹೇಳಲ್ಲ. ಯಾರಿಗೆ ಹೇಳೋಕ್ಕೆ ನಮ್ಮನೇಲಿ ಯಾರಿಗೂ ಗೊತ್ತೇ ಇಲ್ಲ. ಅಂದರೆ ನಾವು ಬೇರೆಯವ್ರ ಮನೆ ಸುದ್ದಿ ಎಂತಕ್ಕೆ ಮಾತಾಡ್ತೀವಿ? ಮಾತಾಡೋಕ್ಕೆ ಪುರ್ಸುತ್ತಿಲ್ಲದೆ ಹೇಳಿ. ಕಾಮಾದಷ್ಟಿಗೆ ಹೇಳ್ತೀನಲ್ಲ ಗುಂಡಪ್ಪಣ್ಣ, ನಾವು ಯಾರೂ ಹೋಗಿ ಏನೂ ಹೇಳಲ್ಲ. ಆ ಮೀನಾಕ್ಷಿ ಹೆಂಗಿದ್ದಳು, ಶೇಖರ್ ಹೆಂಗಿದ್ದವ ಅಂತ ನೀವು ಇಂದು ನಿನ್ನೆ ನೋಡ್ತಿದ್ದೀರಾ? ಹೇಳಿ ನೋಡೋಣ. ಅದು ಅಲ್ಲದೆ ಆ ಶೇಖರನ ಸಾವಾಸ ಎಂತಕ್ಕೆ ಬೇಕು ಗುಂಡಪ್ಪಣ್ಣ? ಎಂತಕ್ಕೆ ಬೇಕು ನೋಡೋಣ, ಹೇಳಿ ನಿಮಗೆ. ಅವ ಮಾತಾಡ್ಸ್ಲಾ ಅಂತೇಳಿ ನೀವೆಂತಕ್ಕೆ ಅಷ್ಟು ತಲೆ ಕೆಡ್ಸ್ಕೊತೀರಿ? ದೇವರೇ ಕೊಟ್ಟ ಅಂಥೇಳಿ ನಿಮ್ಮ ಕೆಲಸ ನೀವು ಮಾಡ್ಬೇಕಾ ಬೇಡ ನೋಡೋಣ ಹೇಳಿ. ನಿಮ್ಮ ತಲೆ ಮೇಲೆ ಜವಾಬ್ದಾರಿ ಎಷ್ಟಿದೆ ಗುಂಡಪ್ಪಣ್ಣ? ಈಗ ನೀವು ಅವ್ರ ಜೊತೆ ಹೋಗೋದು ತಿರುಗೋದು ಮಾಡೋ ವಯಸ್ಸ ನಿಮ್ಮದು? ಹೇಳಿ. ನೀವೇನು ತಿಳುವಳಿಕೆ ಇಲ್ದಿದ್ದಾರೇನಲ್ಲ, ನಾನು ಹೇಳ್ಕೊಡೋದೇನು ಬೇಡ. ಆದರೂ ನನ್ನ ಮಗಗೆ ಹೇಳ್ದಂಗೆ ಒಂದು ಮಾತು ಹೇಳ್ತೀನಿ ನೋಡಿ, ಆ ಶೇಖರನ್ ಸವಾಸ ಬಿಡಿ. ಇಲ್ಲ ಪಾರ್ವತಕ್ಕ, ನಿಮಗೆಲ್ಲ ಗೊತ್ತಾಗಲ್ಲ. ಈಗ ನೀವೇ ಜ್ಞಾನ ಮಾಡಿ. ನಿಮ್ಮನೇಲಿ ಯಾರು ಹೇಳಿಲ್ಲ ಅಂದರೆ ನಮ್ಮನೇಲಿ ಸೀತನೇ ಹೇಳಿರ್ಬೇಕು. ಮತ್ತೆ ಯಾರಿಗೂ ನಮ್ಮನೆ ವಿಚಾರ ಎಂಥದ್ದು ಗೊತ್ತಿಲ್ಲ. ಗೊತ್ತಿರೋಕೆ ಎಂತ ಅದೇ ಮಾರ? ಎಂತದೆ ಗೊತ್ತಿರೋ ವಿಚಾರ ಎಂತ ಅದೇ ನೋಡೋಣ ಹೇಳಿ. ನೀವು ಹೇಳೋದೊಂದು ಸಮನೆ ಅವರು ಮನೆ ಮನ್ಸ್ರ ಹತ್ರ ಮಾತಾಡ್ಬೇಕು, ಕತೆ ಆಡ್ಬೇಕು, ನಿಷ್ಠುರ ಮಾಡ್ಕೊಂಡು ಇರಬಾರ್ದು. ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬೇಕು ಗುಂಡಪ್ಪಣ್ಣ, ಎಷ್ಟು ಬೇಕೋ ಅಷ್ಟೇ ಮಾತಾಡೋ. ಬೇಡ ಬಿಡಿ, ಇಲ್ಲಿ ನಮ್ಮ ಮನೇಲಿ ಮಾತು ಬೇಡ. ನಾ ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ. ಅಲ್ಲ, ಈಗಷ್ಟೇ ಹೇಳಿದ್ರಲ್ಲ ಸೀತನೇ ಹೇಳಿರ್ಬೇಕು ಅಂತ. ಇಷ್ಟು ವರ್ಷ ಅದ್ರ ಜೊತೆ ಸಂಸಾರ ಮಾಡಿರಿ, ಹಂಗಾರೆ ಅದು ಹಂಗೆ ಹೋಗಿ ಹೇಳ ಹಿನ್ನು ಅಂತ ಕಾಣ್ತದ ನಿಮಗೆ? ಒಂದು ಸತಿ ನಿಧಾನದಿಂದ ಕೂತು ಜ್ಞಾನ ಮಾಡಿ ಗುಂಡಪ್ಪಣ್ಣ. ಸೀತಾ ಬೇರೆಯವ್ರ ಮನೆಗೆ ಹೋಗ್ಕೊಂಡು ಅದ್ರ ಗಂಡನ ಸುದ್ದಿ ಹೇಳ ಹಿಣ್ಣ ಅದು? ಏನೋ ಇರಾಚಾರ ಸರಿ ಇಲ್ಲ. ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ. ನಡೀರಿ, ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗೋಣ. ನಾನು ಬರ್ತೀನಿ. ತಿಂಡಿ ನಿಮ್ಮನೆಯಲ್ಲೇ ತಿಂತೀನಿ ಮಾತ್ರ. ಶಾರದಾ, ಒಂದು ಲೋಟ ಕಾಫಿ ತಬಾ. ಪಾಪಣ್ಣ ಹೊಲ್ಟನಾ?